ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಬಾನು ಮುಷ್ತಾಕ್ ಅವರು ಮಂಗಳಾರತಿನ ಸಿಎಂ ಜೊತೆಗೆ ಚಾಮುಂಡಿ ತಾಯಿಯ ದರ್ಶನವನ್ನ ಬಾನು ಮುಷ್ತಾಕ್ ಅವರು ಪಡೆದ್ರು. ಬಾನು ಮುಷ್ತಾಕ್ಗೆ ದೇವರು ಉಟ್ಟಂತಹ ಸೀರೆಯನ್ನೇ ಸಾಮಾನ್ಯವಾಗಿ ಉಡುಗೊರೆ ರೂಪದಲ್ಲಿ ಕೊಡಲಾಗುತ್ತೆ. ಅದೇ ಪ್ರಕ್ರಿಯೆಗಳ ಆದ್ವು. ಇನ್ಫ್ಯಾಕ್ಟ್ ಮಂಗಳಾರತಿಯನ್ನ ಕೂಡ ಸ್ವೀಕರಿಸಿದ್ರು. ಸಂಪ್ರದಾಯಬದ್ಧವಾಗಿ ದಸರಾ ಉದ್ಘಾಟಕರು ಅನುಸರಿಸುವಂತಹ ಕ್ರಮಗಳು ಯಾವುದು ಅದೆಲ್ಲವನ್ನ ಕೂಡ ಚಾಚೂ ತಪ್ಪದೆ ಬಾನು ಮುಷ್ತಾಕ್ ಅವರು ಅತ್ಯಂತ ನಯ ವಿನಯದಿಂದ ಅಲ್ಲಿ ಮಾಡ್ತಾ ಇದ್ದು ಆರಂಭದಿಂದ ಕಾಣಿಸ್ತು. ಇದು ದೇವರ ಸನ್ನಿಧಾನದಲ್ಲಿ ಆಹಾರವನ್ನು ಸ್ವೀಕರಿಸಿದಂತಹ ಸಂದರ್ಭ. ಮಂಗಳಾರತಿಯನ್ನ ಕೂಡ ಪಡೆದುಕೊಂಡ್ರು ಬಾನು ಮುಷ್ತಾಕ್ ಅವರು. ಈ ಮೂಲಕ ಚಾಮುಂಡಿ ತಾಯಿಗೆ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಚಾಮುಂಡಿ ತಾಯಿಗೆ ನಮಿಸುವಂತಹ ಕ್ರಮವನ್ನ ಕೂಡ ನೀವು ಗಮನಿಸ್ತಾ ಇದ್ರಿ. ಈ ಮಂಗಳಾರತಿ ಆದ ಬಳಿಕ ಬಂದಂತಹ ಅಷ್ಟೂ ಜನರಿಗೆ ದೇವಸ್ಥಾನದ ಆಡಳಿತ ವತಿಯಿಂದ ಸನ್ಮಾನಿಸುವಂತಹ ಕೆಲಸ ಕೂಡ ಆಯಿತು. ಮುಖ್ಯಮಂತ್ರಿಗಳಿಗೆ ಮೊದಲು ಸನ್ಮಾನಿಸಲಾಯಿತು, ಶಲ್ಯವನ್ನು ಹೊಚ್ಚೋದ್ರ ಮೂಲಕ, ಹೂವಿನ ಹಾರ ಹಾಕೋದ್ರ ಮೂಲಕ. ಇನ್ನೊಂದು ಕಡೆಗೆ ಬಾನು ಮುಷ್ತಾಕ್ ಅವರಿಗೂ ಕೂಡ ಕನ್ನಡ ಸಂಪ್ರದಾಯ ಮತ್ತು ಮೈಸೂರಿನ ಸಂಪ್ರದಾಯದ ಪ್ರಕಾರ ಉದ್ಘಾಟಕರನ್ನ ಹೇಗೆ ಬರಮಾಡಿಕೊಳ್ಳಬೇಕು ಅದೇ ರೀತಿ ದೇವರ ಸೀರೆಯನ್ನ ಸ್ವೀಕರಿಸಿದ್ರು ಬಾನು ಮುಷ್ತಾಕ್ ಅವರು. ಚಾಮುಂಡಿ ತಾಯಿಗೆ ಉಡಿಸಿದಂತಹ ಸೀರೆಯನ್ನೇ ಉಡುಗೊರೆಯಾಗಿ ಮಹಿಳಾ ಉದ್ಘಾಟಕರಿದ್ರೆ ಅವರಿಗೆ ಕೊಡುವಂತಹ ಪ್ರತೀತಿ ಇವತ್ತೂ ಕೂಡ ಫಾಲೋ ಆಯಿತು. ಅದನ್ನ ಅತ್ಯಂತ ವಿನಮ್ರವಾಗಿ ಸ್ವೀಕರಿಸಿದ್ರು. ಇನ್ನೊಂದು ಕಡೆಗೆ ದೇವರಿಗೆ ಅಗ್ರ ಪೂಜೆಯನ್ನ ಮಾಡಿದ ಬಳಿಕ ಸಾಮಾನ್ಯವಾಗಿ ಮಂಗಳಾರತಿಯನ್ನ ತಗೊಳ್ತಾರೆ. ಮಂಗಳಾರತಿಯಲ್ಲೂ ಕೂಡ ಅಷ್ಟೇ ವಿನಮ್ರವಾಗಿ ಪಾಲ್ಗೊಂಡ್ರು. ಜನ ಬಯಸ್ತಾ ಇದ್ದಿದ್ದು ಇದನ್ನೇ, ಇಷ್ಟು ಸಂಪ್ರದಾಯಬದ್ಧವಾಗಿ ಮಾಡಿದ್ರೆ ಬಾನು ಮುಷ್ತಾಕ್ ಅವರ ಬಗ್ಗೆ ನಮಗೆ ಹೆಮ್ಮೆ ಇರುತ್ತೆ ಅಂತ. ಜನರ ಆಶೋತ್ತರಗಳಿಗೆ ಇವತ್ತು ಬೆಲೆ ಸಿಕ್ಕಿದೆ. ಮುಖ್ಯಮಂತ್ರಿಗಳನ್ನ ಕೂಡ ನೋಡ್ತಾ ಇದ್ದಾರೆ. ಇಡೀ ಸಂಪುಟದ ಬಹುತೇಕ ಸಚಿವರ ಉಪಸ್ಥಿತಿ ಕೂಡ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದು ಮತ್ತೊಂದು ಸಡಗರದ ಸಂಭ್ರಮದ ದಸರಾ. ಮುಖ್ಯಮಂತ್ರಿ ಆದ ಬಳಿಕ 8ನೇ ಬಾರಿಗೆ ದಸರಾ ಕಾರ್ಯಕ್ರಮದಲ್ಲಿ ಅವರು ಹೀಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ಹಾಗೆ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದು ಬಾನು ಮುಷ್ತಾಕ್ ಅವರು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ. ಪುರಸ್ಕಾರ ಸಿಕ್ಕಿದ ಬಳಿಕ ದಸರಾ ಉದ್ಘಾಟನೆಗೆ ಅವರು ಬರ್ತಾರೆ ಅಂತ ಆಯಿತು. ಅದಾದ್ಮೇಲೆ ಕೆಲವರು 2 ವರ್ಷದ ಹಿಂದಿನ ವಿಡಿಯೋಗೆ ಸಂಬಂಧಪಟ್ಟಂತೆ ಆಕ್ಷೇಪ ಎತ್ತಿದ್ರು. ಅದೆಲ್ಲ ಮುಗಿದ ಅಧ್ಯಾಯ. ಈಗ ಇವತ್ತು ಅವರು ಮೈಸೂರು ಸೀರೆ ಮತ್ತು ಮೈಸೂರು ಮಲ್ಲಿಗೆ ಅತ್ಯಂತ ಸಾಂಪ್ರದಾಯಿಕ ದಿರಿಸಿನಲ್ಲಿ ಕಾಣಿಸಿದ್ರು. ಈಗ ಇಲ್ಲಿನ ಕಾರ್ಯಕ್ರಮ ಸಮಾಪ್ತಿಯಾಗಿದೆ. ಇಲ್ಲಿಂದ ಡೈರೆಕ್ಟ್ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆಮೇಲೆ ಈ ವೇಳೆ ಸ್ವಲ್ಪ ಭಾವುಕರಾದಂಗೆ ಕಾಣಿಸ್ತಾ ಇತ್ತು ಬಾನು ಮುಷ್ತಾಕ್ ಅವರು. ಒಂಚೂರು ಭಾವುಕರಾದಂಗೆ ಕಾಣಿಸ್ತಾ ಇತ್ತು. ಭಾವುಕರಾಗ್ತಾರೆ ಸಾಮಾನ್ಯವಾಗಿ ಸನ್ನಿಧಾನದ ಎದುರುಗಡೆ ದೇವಿಯ ಮುಂದೆ ನಿಂತಾಗ ಭಾವುಕರಾಗೋದು ಸಹಜ. ಎಲ್ಲಿಂದ ಬೆಳೆದೆ. ಆಮೇಲೆ ದಸರಾ ಉದ್ಘಾಟನೆ ಮಾಡುವಂತಹ ವಿಚಾರ ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ, ಶ್ರೇಷ್ಠ ಸಂಗತಿ ಅದು. ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಕ್ಕಿದೆ. ಬಟ್ ದಸರಾ ಉದ್ಘಾಟನೆಯ ಪುರಸ್ಕಾರ ಇದೆಯಲ್ಲ ಅದು ತೂಕಕ್ಕೆ ನಿಲುಕದ್ದು ಅಂತ ಹಿಂದೆ ನಿಸಾರ್ ಅಹಮದ್ ಅವರು ಹೇಳಿದರು, ನಿತ್ಯೋತ್ಸವದ ಕವಿ. ಅದೇ ಅನುಭವ ಬಾನು ಮುಷ್ತಾಕ್ ಅವ್ರಿಗೂ ಆದಂಗಿದೆ. ಹೀಗಾಗಿ ಸ್ವಲ್ಪ ಭಾವುಕರಾದಂಗೆ ಕಾಣಿಸ್ತಾ ಇತ್ತು. ಖುಷಿಯಿಂದ ಕೂಡ ಕೆಲವೊಮ್ಮೆ ಸಾಮಾನ್ಯವಾಗಿ ಜನ ಭಾವುಕರಾಗ್ತಾರೆ, ಹಾಗೂ ಇರಬಹುದು. ಸ್ವಲ್ಪ ಹೊತ್ತಲ್ಲಿ ಅವ್ರು ಮಾತಾಡ್ತಾರೆ, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಒಂದು ಕುತೂಹಲ. ಬೆಳಗ್ಗೆ 4:30ರಿಂದ ಚಾಮುಂಡಿ ತಾಯಿಯ ಸನ್ನಿಧಾನದಲ್ಲಿ ನವರಾತ್ರಿಯ ಸಂದರ್ಭ ಇರೋದ್ರಿಂದ ಅನೇಕ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇತ್ತು. ಈಗ ಇಡೀ ಸಂಪುಟದ ಸಚಿವರು, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಭಾಗಿಯಾದರು. ಪಾಲ್ಗೊಂಡ ಎಲ್ಲರಿಗೂ ಕೂಡ ಸನ್ಮಾನಿಸುವ ಕೆಲಸವನ್ನು ದೇವಸ್ಥಾನದ ವತಿಯಿಂದ ಪ್ರಧಾನ ಅರ್ಚಕರು ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಬಾನು ಮುಷ್ತಾಕ್ ಅವರು. ಮಂಗಳಾರತಿ ತೆಗೆದುಕೊಳ್ಳುವ ರೀತಿಯಿಂದ ಹಿಡಿದು ಪ್ರಸಾದದ ರೂಪದಲ್ಲಿ ಹೂವನ್ನು ಸ್ವೀಕರಿಸಿದ ರೀತಿ, ಉಡುಗೊರೆಯನ್ನು ಸ್ವೀಕರಿಸಿದ ರೀತಿ, ಎಲ್ಲದರಲ್ಲೂ ಕೂಡ ಹೇಗೆ ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದನ್ನು ಮಾಡ್ತಾ ಇದ್ರು. ಪೂಜೆಯ ಬಳಿಕ ಮಂಗಳಾರತಿಯನ್ನ ಬಾನು ಮುಷ್ತಾಕ್ ಅವರು ಪಡೆದ್ರು. ಇನ್ನು ಮುಂದೆ ಏನಿದ್ರು ಕೂಡ ವೇದಿಕೆ ಕಾರ್ಯಕ್ರಮಗಳಲ್ಲಿ ಅವರು ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕುತೂಹಲ.